ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಫಸ್ಟ್ ಬಂದ್ಬಿಟ್ಟು ಏನದು ಕರ್ಜಿಕಾಯಿ ಪ್ರಿಪ್ರೇಷನ್ ನಡೀತಾ ಇದೆ. ನಮ್ಮ ಮನೆಯಲ್ಲಿ 3 ಐಟಮ್ ಮಾಡ್ತಾಯಿದ್ದೀವಿ ಈ ಸತಿ ಹಬ್ಬಕ್ಕೆ. ಕರ್ಜಿಕಾಯಿ, ರವೆ ಉಂಡೆ ಆ್ಯಂಡ್ ಒಬ್ಬಟ್ಟು ಲಕ್ಷ್ಮಿ ಹತ್ರ ಇಡೋಕ್ಕೆ ಮನೇಲಿ ಮಾಡಿದ್ದು ಅಂತ. ಸೊ ಇವನ್ನೆಲ್ಲ ಆಲ್ಮೋಸ್ಟ್ ಮಮ್ಮಿನೇ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಈಗ ತಿಂಡಿಗಳ ಪ್ರಿಪ್ರೇಷನ್ ನಡೀತಾ ಇದೆ ಅಡುಗೆ ಮನೆಯಲ್ಲಿ. ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಮಾಡ್ತಾಯಿದ್ದಾರೆ. ನಾನು ಸುಮ್ಮನೆ ಕುತ್ಕೊಂಡು ರೂಮಲ್ಲಿ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಕೂಡ ಹೆಲ್ಪ್ ಮಾಡಿದೆ ಗೈಸ್. ಇವಾಗ 2 ದಿನದಿಂದ ಮನೆ ಕ್ಲೀನ್ ಮಾಡಿ 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 ಫುಲ್ಲು ಬೂಸ್ಟ್ ಆಗ್ತಿದ್ದೀವಿ ಎಲ್ಲರೂ. ಸೊ ಇವತ್ತಿಂದ ತಿಂಡಿ ಅಂದರೆ ಇವತ್ತು ವೆಡ್ನೆಸ್ಡೇ, ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಇನ್ನೇನು ಮಾಡ್ತಾರೆ ಅಂತ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಓಕೆ ಗೈಸ್, ಆಮೇಲೆ ಸೊ ಈಚೆಯಿಂದ ಎಲ್ಲ ತೊಗೊಂಬರೋ ಐಟಮ್ ಎಲ್ಲ ತಂದಾಯಿತು. ಈಗ ತರೋದೆಲ್ಲ ಆಯಿತು. ಇನ್ನು ನಮ್ಮ ಮನೇಲಿ ಅಡುಗೆ ಮಾಡೋದು, ದೇವ್ರನ್ನ ಕೂರಿಸೋದು, ದೇವ್ರ ಸಾಮಾನು ತೊಳೆಯೋದು ಅಷ್ಟೇ ಬಾಕಿ ಇರೋದು ಗೈಸ್. ಸೊ ಗೈಸ್, ನಾನು ಹಂಗೆ ಅಡುಗೆ ಮನೆಗೆ ಬಂದೆ. ನೋಡಿದ್ರೆ ನಮ್ಮಮ್ಮ ಕರ್ಜಿಕಾಯಿಗೆ ಹೂರ್ಣ ಎಲ್ಲ ರೆಡಿ ಮಾಡ್ತಾಯಿದ್ರು. ಮತ್ತು ಇದು ರವೆ ಉಂಡೆ ಕಟ್ಟಕ್ಕೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು ಗೈಸ್. ಮತ್ತು ಇದು ಹೂರ್ಣ ರೆಡಿ ಮಾಡ್ತಾಯಿದ್ದಾರೆ. ನಕ್ಕಿಳಿ ನಕ್ಕಿಳಿ ಗೈಸ್ ನೋಡಿ, ನಮ್ಮ ಅಜ್ಜಿಗೆ ಡೈ ಹಾಕ್ಬಿಟ್ಟಿದೀನಿ. ಹೆಂಗ್ ಕಾಣ್ತವ್ರೆ? I'm not gonna be here. ನಾಳೆ ಸಂಜೆಗೆ ತರಕಾರಿ ಅವೆಲ್ಲ ಹಾಕ್ಬಿಡು. ರಾಕಿನ ಇವತ್ತು ಚೆನ್ನಾಗಿ ಮಾಡ್ಕೊಂಡು ಫ್ರೆಶ್ ಆಗಿದ್ದಾನೆ. ಸೊ ಗೈಸ್, ಇಲ್ಲಿ ನಮ್ಮಮ್ಮ ಕಜ್ಜಿಕಾಯಿ ಒತ್ತುತ್ತವ್ರೆ. ನನ್ನ ತಮ್ಮ ಎಲ್ಲ ಫೋಲ್ಡ್ ಮಾಡ್ಕೊಂಡು ಕೊಡ್ತಿದ್ದ, ನಾನು ನಮ್ಮ ಅಜ್ಜಿ ಬೇಯಿಸ್ತಾ ಇದ್ವಿ. ಸೊ ಹಂಗೆ ಎಲ್ಲರೂ ನನ್ನ ಕೆಲಸ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಹಬ್ಬದ ಟೈಮಲ್ಲಿ. ನಮ್ಮ ರಾಕಿ ನೋಡಿ ಎಷ್ಟು ಕ್ಯೂಟಾಗಿ ಮಲ್ಕೊಂಡವನೇ. ನಾವು ಎಲ್ಲರೂ ಮಲ್ಕೊಳ್ಳೋರ್ಗು ಅವ್ನು ಮಲ್ಕೊಳ್ಳಲ್ಲ, ಎದ್ದೇ ಇರ್ತಾನೆ. ಸೊ ಯಾರೋ ಒಬ್ರಿದ್ರು ಅಷ್ಟೇ ಅವ್ನು ಮಲ್ಕೊಳ್ಳಲ್ಲ. ಮನೇಲಿ ಎಲ್ಲರೂ ಮಲಗಿದ್ದಾರೆ, ಅವ್ನು ಮಲ್ಕೊಳ್ಳೋದಿಲ್ಲ. ಅಂದರೆ ನಮ್ಮ ಮಮ್ಮಿ ಜೊತೆ ಕಡೆ ಮಲ್ಕೊಂಡಿದ್ದ ನೋಡಿ, ಚೆನ್ನಾಗಿ ಮಲಗಿದ್ದಾನೆ ಕ್ಯೂಟಾಗಿ. ಸೊ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ನೆಕ್ಸ್ಟು ರವೆ ಉಂಡೆ, ಕರ್ಜಿಕಾಯಿ ಎಲ್ಲ ಆಯಿತು. ರವೆ ಉಂಡೆ ಮಾಡ್ತಾ ಇದ್ವಿ. ರವೆ ಉಂಡೆ ಎಲ್ಲ ನಾನು, ಅಜ್ಜಿ, ನಮ್ಮಮ್ಮ ಎಲ್ಲರೂ ರವೆ ಉಂಡೆ ಎಲ್ಲ ಕಲಿಸಿದ್ವಿ. ನೀಟಾಗಿ ಕಲಸಿ ಉಂಡೆ ಎಲ್ಲ ಮಾಡಿ ಎಲ್ಲ ತಿಂಡಿ ಎಲ್ಲ ವೆಡ್ನೆಸ್ಡೇನೆ ಮಾಡಿಕೊಂಡು. ಆ್ಯಂಡ್ ಇದು ಥರ್ಸ್ಡೇ ನೈಟ್ ಬಂದ್ಬಿಟ್ಟು ನಮ್ಮಮ್ಮ ವಿಗ್ರಹ, ದೇವ್ರ ಸಾಮಾನೆಲ್ಲ ತೊಳೆದು ವಿಗ್ರಹ ಎಲ್ಲ ಪ್ರತಿಷ್ಠಾಪನೆ ಮಾಡ್ತಿದ್ರು, ಅಂದರೆ ಅಭಿಷೇಕ ಮಾಡ್ತಿದ್ರು. ಫಸ್ಟು ಅರಿಶಿನ ಕುಂಕುಮದ ನೀರಲ್ಲಿ ತೊಳೆದು ಅದು ಸಪ್ರೇಟಲ್ಲಿ ಇಟ್ಟು, ಅದಾದ್ಮೇಲೆ ಮೊಸರು, ಸಕ್ಕರೆ, ಹನಿ, ಡ್ರೈ ಫ್ರೂಟ್ಸು, ತುಪ್ಪ ಎಲ್ಲದರಲ್ಲೂ ಅಭಿಷೇಕ ಮಾಡ್ತಿದ್ರು ಗೈಸ್. ಎಲ್ಲನೂ ತೆಗ್ದಿದ್ದೀನಿ ಒಂದೊಂದಾಗಿ ನಿಧಾನಕ್ಕೆ ನೋಡಿ, ನೆಮ್ಮದಿಯಿಂದ ನೋಡಿ. ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗಲಿ, ನನಗೂ ಖುಷಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇದು ಅಂದರೆ ಫಸ್ಟು ನಾವು ಲಕ್ಷ್ಮೀ ಕಳಶನ ಇಡೋ ಮುಂಚೆ ಈಚೆಯಿಂದ ಒಳಗೆ ತಗೊಬರ್ಬೇಕಂತೆ ಆರತಿ ಮಾಡಿಕೊಂಡು. ಸೊ ಅದಕ್ಕೆ ನಾನು ಆರತಿ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಬಿಂದಿಗೆ ಹಿಡ್ಕೊಂಡು ಒಳಗೆ ತಗೊಬರ್ತಾರೆ ನೋಡಿ.
ಆ್ಯಂಡ್ ಇದು ಒಳಗೆ ತಂದ ಮೇಲೆ ಆರ್ಚ್ ಮಾಡಿಸಿದ್ವಿ ನಾವು ಫ್ಲವರ್ದು, ಅದನ್ನೆಲ್ಲ ಇಟ್ಟು ನೋಡ್ತಿದ್ವಿ ಏನು ಕೊಡುತ್ತೆ ಏನು ಕತೆ ಅಂತ. ನಮ್ಮಮ್ಮ ಕರೆಕ್ಟಾಗಿದೆಯಾ ಅಂತ ನನ್ನ ಕೇಳ್ತಾ. ಆ್ಯಂಡ್ ಫೈನಲಿ ಸೀರೆ ಎಲ್ಲ ಉಟ್ಸೋಕ್ಕೆ ನಮ್ಮಮ್ಮ ರೆಡಿ ಮಾಡ್ತಾಯಿತ್ತು, ಅಂದರೆ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡ್ತಾಯಿದ್ರು. ಸೊ ನಮ್ಮಮ್ಮ ಕಟ್ ಮಾಡ್ಕೋತಾಯಿತ್ತು, ನಂಗೆ ಅಕ್ಕ ತಗೋಬಾಯ್ತು ಅಂತ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದು. ಸೊ ಹೆಲ್ಪ್ ಮಾಡ್ತಾಯಿದ್ದೆ, ನಾನು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ದೆ ನಮ್ಮ ಮಮ್ಮಿಗೆ. ನೋಡಿ ಇವಾಗ ನಾನು ನೆರಿಗೆ ಎಲ್ಲ ಹಿಡ್ಕೊಂಡು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತೀನಿ ಫೋಲ್ಡ್ ಮಾಡೋಕ್ಕೆ. ಹಂಗೆ ನಾನು ಮಮ್ಮಿನೇ ಪ್ರತಿ ವರ್ಷವೂ ನಾನು ಮಮ್ಮಿನೇ ಮಾಡೋದು. ಇಡೀ ನೈಟೆಲ್ಲ ನಾವು ನಿದ್ದೆ ಮಾಡಲ್ಲ. ಈ ಸತಿ ನಮ್ಮ ಅಜ್ಜಿನೂ ಯಾಕೋ ಕಾಲುರಿ ಅಂತ ಬಂದು ಈಚೆ ಕೂತಿತ್ತು, ಒಂದು 2-2:30ವರೆಗೂ ಎದ್ದಿದ್ರು. ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಹಾಕಿದ್ದೆ, ಸೊ ಇದು ನೋಡ್ಕೊಂಡು ಕೂತಿದ್ರು ನಮ್ಮ ಅಜ್ಜಿನೂ ಕಂಪ್ನಿ ಕೊಡೋಕ್ಕೆ. ನಾನು ಮಮ್ಮಿ ನೈಟೆಲ್ಲ ನೀಟಾಗಿ ಏನೇನು ಬೇಕೆಲ್ಲ ನಾವು ಬೆಳಗ್ಗೆ 4 ಗಂಟೆ 4:15ಗೆಲ್ಲ ಪೂಜೆ ಮಾಡಿಬಿಟ್ಟಿರ್ತೀವಿ ಪ್ರತಿ ವರ್ಷವೂ. ಅದೇನೋ ಗೈಸ್, ಈ ಹಬ್ಬ ಅಂದರೆ ಎನರ್ಜಿ ಬಂದ್ಬಿಡುತ್ತೆ ನನಗೆ ನಮ್ಮಮ್ಮಂಗೆ. ನೈಟೆಲ್ಲ ಎದ್ದಿರ್ತೀವಿ, ಲಕ್ಷ್ಮಿ ನೀಟಾಗಿ ಕೂರೋವರೆಗೂ ನನಗೆ ನಮ್ಮಮ್ಮಂಗೆ ಸಮಾಧಾನ ಇಲ್ಲ. ಏನೋ ಲಕ್ಷ್ಮಿ ಆ ಥರ ನಮ್ಮ ಮಮ್ಮಿಗೆ ಹೊಲ್ದಿದ್ದಾಳೆ. ನಮ್ಮ ಮನೇಲಂತೂ ಈ ಸತಿ ಸಖತ್ತಾಗಿ ವರಮಹಾಲಕ್ಷ್ಮಿ ಎಲ್ಲ ಕೂರಿಸಿದ್ವಿ. ಆ್ಯಂಡ್ ಫುಲ್ಲು ಏನಂದರೆ ಜಾಸ್ತಿ ಜನ ಕುಂಕುಮಕ್ಕೆ ಎಲ್ಲ ಬರ್ತಾ ನನಗೆ ಬ್ಯುಸಿನೇ ಆಗೋಗಿದೆ. ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಗುರುವಾರ ನೈಟ್ ಮಾತ್ರ ಎಲ್ಲ ನನ್ನ ಕೈಲಾದಷ್ಟು ವ್ಲಾಗ್ ಮಾಡಿಕೊಂಡೆ. ನಾನು ಹಿಂಗೆ ರೆಡಿಯಾಗಿದ್ದೆ, ನಮ್ಮ ಲಕ್ಷ್ಮಿ ಹೆಂಗೆ ಫೈನಲ್ ಔಟ್ಪುಟ್ ಎಲ್ಲ ನನಗೆ ತೋರಿಸ್ತೀನಿ ಮುಂದೆ ವ್ಲಾಗಲ್ಲಿ ಬರುತ್ತೆ. ಸೊ ನಾವೀಗ ಸೀರೆ ಉಡ್ಸೋಕ್ಕೆ ಕ್ಲಿಬ್ಬೆಲ್ಲ ಎತ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಗೈಸ್. ನಿಮಗೇನಾದ್ರು ಸೀರೆ ಉಡ್ಸೋದು ಬೇಕು ಅಂತೆಲ್ಲ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾವು ಬೇಕಾದ್ರೆ ನೆಕ್ಸ್ಟ್ ವರ್ಷ ತೋರಿಸ್ತೀವಿ. ನೋಡಿ ಈ ಥರ ಫಸ್ಟು ನಾವು ಬಿಂದಿಗೆನ ಇಟ್ಟಿದ್ವಿ, ಇದ್ರ ಮೇಲೆ ಲಕ್ಷ್ಮಿನ ಕೂರ್ಸೋಣ ಅಂತ ಇದು ಮಾಡಿದ್ವಿ. ನಾನು ಇದು ನೋಡಿ ಬಾಗಿಲಿಗೆ ತೋರಣ ಎಲ್ಲ ನಾನೇ ಹಾಕಿದ್ದೆ. ನಾನೇ ಇಟ್ಬಿಟ್ಟು ಫೈನಲಿ ಲಕ್ಷ್ಮಿ ಎಲ್ಲ ಕೂರ್ಸಿ ಆದಮೇಲೆ ಈ ಥರ ಕಾಣ್ತಿತ್ತು ನಮ್ಮ ಮನೆ. ಇದು ನಮ್ಮ ದೇವರ ಮನೆ. ಮಾಮೂಲಿ ನಮ್ಮ ದೇವರ ಮನೆ ಎಲ್ಲ ಈ ಥರ ಕೂರಿಸಿ ಮಾಡಿದ್ವಿ. ದೊಡ್ಡ ಕಾಯಿ ಕಳಶ ಎಲ್ಲ ಇಟ್ಬಿಟ್ಟು ಸಖತ್ತಾಗಿ ಮಾಡಿದ್ವಿ. ನನಗಂತೂ ಇಷ್ಟ ಆಯಿತು. ಈ ಸತಿ ವರಮಹಾಲಕ್ಷ್ಮಿ ನಮ್ಮ ಲಕ್ಷ್ಮಿ ಸೀರೆನೇ ಎಷ್ಟೊಂದು ಜನ ಕೇಳಿದ್ರು. ನೋಡಿ ಸಖತ್ತಾಗಿ ಕೂತಿದೆ ಲಕ್ಷ್ಮಿ, ಎಷ್ಟು ಕಳ್ಕಳಿಯಾಗಿ ಕೂತಿದೆ. ಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಮಹಾಲಕ್ಷ್ಮಿ ನಮ್ಮ ಮನೆಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ ಅದು ಮುಂದೆ ಇಟ್ಟಿರೋದು ನಾರಾಯಣ ಕಳಶ ಅಂತ. ಸೊ ನಮ್ಮ ಮಮ್ಮಿ ಈ ಸತಿ ಏನೋ ತಿಳ್ಕೊಂಡ್ರಲ್ವ, ಸೊ ಇಟ್ಬಿಡೋಣ ಅಂತ ಇದ್ವಿ. ನಾರಾಯಣ ಕಳಶ ಅಂತ ಆ್ಯಕ್ಚುಲಿ ಅದು ಕಳಶ ಫೋಕಸ್ ಆಗ್ತಿದೆ, ಈ ಕಡೆ ಇಕ್ಕಿದ್ವಿ ಆಮೇಲೆ ನಾವು ಕಳಶನ. ಸೊ ಲಕ್ಷ್ಮಿ ಓವರಾಲ್ ಈ ಥರ ಕಾಣ್ತಿತ್ತು ನಮ್ಮ ಮನೆ ಲಕ್ಷ್ಮಿ. ನಮ್ಮ ಸ್ಯಾರಿ ಬಂದ್ಬಿಟ್ಟು ಮೈಸೂರು ಸಿಲ್ಕು, ಪರ್ಪಲ್ ಆ್ಯಂಡ್ ಯೆಲ್ಲೋ ಕಲರು. ಅದು ನಮ್ಮ ಮಮ್ಮಿ ಹತ್ರ ಇರಲಿಲ್ಲ ಅಂದ್ಬಿಟ್ಟು ನಾವು ಆ ಥರ ತೊಗೊಂಡ್ವಿ. ಸೊ ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸುನೀತಾ ಆಂಟಿ ಕೂಡ ಬಂದಿದ್ದರು ಕುಂಕುಮ ತಗೊಳಕ್ಕೆ. ಮಧ್ಯಾಹ್ನನೇ ಬಂದಿದ್ರು ಸುನೀತಾ ಆಂಟಿ, ನಂದೀಶ್ ಅಂಕಲ್ ಹೆಂಡತಿ ಮತ್ತು ಧೃತಿ ಎಲ್ಲ ಬಂದಿದ್ದರು. ಅವರು ಕೂಡ ಕುಂಕುಮ ತಗೊಂಡು, ಮತ್ತು ರಕ್ಷಾ ಬಂಧನ್ ನೆಕ್ಸ್ಟ್ ಡೇ ಇರೋದ್ರಿಂದ ನಮ್ಮ ಅಪ್ಪಂಗೆ ರಾಖಿ ಕಟ್ಟಿ ನಮಗೆ ಸ್ವೀಟ್ ಕೊಟ್ಟು ಬರ್ಡ್ ನೆಸ್ಟ್ ಅಂತ ಸ್ವೀಟ್ ಕೊಟ್ಟಿದ್ದಾರೆ. ಸಖತ್ ಚೆನ್ನಾಗಿದೆ. ಇಟ್ಸ್ ಲೈಕ್ ಕುನಾಫಾ ಥರ ಇದೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದು ಆ್ಯಕ್ಚುಲಿ ತುಂಬಾ ಕಾಸ್ಟ್ಲಿ ಸ್ವೀಟು, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸುನೀತಾ ಆಂಟಿ ಸ್ವೀಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಮ್ಮ ಅಪ್ಪಂಗಂತೂ ತುಂಬ ಖುಷಿ ಆಯಿತು. ನಮ್ಮ ಅಪ್ಪಂಗೆ ಯಾರು ತಂಗಿ ತಮ್ಮ ಅಣ್ಣ ತಂಗಿ ಯಾರೂ ಇಲ್ಲ. ನಮ್ಮ ಅಪ್ಪಂಗೆ ಈ ಸತಿ ಯಾರೋ ರಾಖಿ ಕಟ್ಟಿದ್ರು ಅಂದರೆ ನಮ್ಮ ಅಪ್ಪಂಗೆ ಅಳುವೇ ಬಂದ್ಬಿಡ್ತಂತೆ. ಸೊ ಸ್ವಲ್ಪ ಎಮೋಷ್ನಲ್ ಆದರು. ಸೊ ಯಾಕಂದರೆ ನಮ್ಮ ಅಪ್ಪಂಗೆ ಯಾರು ಸಿಬ್ಲಿಂಗ್ಸ್ ಇಲ್ವಲ್ಲ, ಸೊ ಅವ್ರಿಗೆ ಈ ಅನುಭವ ಅಂದರೆ ರಾಖಿ ಕಟ್ಟಿಸ್ಕೊಂಡು ಎಲ್ಲ ಅಭ್ಯಾಸ ಇಲ್ಲ. ಸೊ ಫಸ್ಟ್ ಟೈಮ್ ರಾಖಿ ಕಟ್ಟಿರೋದ್ರಿಂದ ಅವ್ರಿಗೂ ಸ್ವಲ್ಪ ಎಮೋಷ್ನಲ್ ಆದ್ರಂತೆ. ಸೊ ಸುನೀತಾ ಆಂಟಿ ಬಂದು ರಾಖಿ ಕಟ್ಟಿ ಎಲ್ಲ ಹೋದ್ರು ಗೈಸ್. ಸೊ ನಮ್ಮ ಅಪ್ಪಂಗೆ ತುಂಬಾ ಖುಷಿ ಆಯಿತು. ಸೊ ನಾನು ಈ ಥರ ರೆಡಿಯಾಗಿದ್ದೆ ಸಾಯಂಕಾಲ ಕುಂಕುಮಕ್ಕೆ. ನೋಡಿ ನನ್ನ ಔಟ್ಫಿಟ್, ನನ್ನ ಸ್ಯಾರಿ ಎಲ್ಲ ಚೆನ್ನಾಗಿದೆ. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಹೇಳಿದ್ನಲ್ಲ ಸಾಯಂಕಾಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಮನೇಲೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ನನಗೆ ತಿಳಿಸಿ. ಬಾಯ್, ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ.